ಹಲೋ ನಮಸ್ತೆ ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರಿಗೆ ವಿಡಿಯೋ ನೋಡ್ತಿದ್ದಾರೆ ಖಂಡಿತವಾಗಿ ನಮ್ಮ ಒಂದು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಭೈರತಿ ರಣಕಳ್ಳನ್ನೊಂದು ಕರ್ನಾಡ ಚಕ್ರವರ್ತಿಯ ಒಂದು ಶಿವಣ್ಣರ ಒಂದು ಮೋಸ್ಟ್ ವೇಟಿಂಗ್ ಆಫ್ ದ ಮೂವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ಟೈಟಲ್ ಸಾಂಗ್ ಅಂತೂ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ಪಕ್ಕಾ ಟೀಸರ್ ಅಂತೂ, ಅದ್ಭುತವಾದ ಒಂದು ಟೀಸರ್ ಅಂತೂ ಈಗಾಗಲೇ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಮುಕ್ತಿ ನಂತರ ಒಂದು ಆ ಲುಕ್ಗೆ ಒಂದು ತುಂಬಾ ಅಂದರೆ ತುಂಬ ಜನ ಲೈಕ್ ಮಾಡಿರುವಂಥ ಒಂದು ಅವರ ಈ ರೋಲ್ಗೆ ಅವರಿಗೆ ಹೇಳಿ ಮಾಡಿಸಿದಂಥ ಒಂದು ಮೂವಿ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲುಕ್ಕು ಶಿವಣ್ಣನಿಗೆ ತುಂಬಾ ಅಂದರೆ ತುಂಬ ಸಖತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸೀನರಿ ಅಂತೂ ಅದ್ಭುತವಾಗಿರುವಂಥ ಒಂದು ಶೂಟ್ ಮಾಡಿರುವಂಥ ಒಂದು ಕೆಮೆರಾ ಇರ್ಬೋದು, ಒಂದು ಅದ್ಭುತವಾದ ಒಂದು ಟೀಸರ್ ಅಂತೂ ರಿಲೀಸ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ಟೈಟಲ್ ಸಾಂಗ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು ಅದ್ಭುತವಾದ ಶೂಟ್ ಮೇಕಿಂಗ್ ದೃಶ್ಯಗಳು ಕೂಡ ಒಂದು ಅದ್ಭುತವಾಗಿ ಶೂಟ್ ಮಾಡೋದಾಗಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಪ್ರೊಡ್ಯೂಸರ್ ಆಗಿ ಗೀತಾ ಶಿವರಾಜ್ ಕುಮಾರ್ ಕೂಡ ಇದರಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಏನೇ ಆಗಲಿ, ಭೈರತಿ ರಣಗಳ ಒಂದು ಹೊಸ ಒಂದು ಒಳ್ಳೆಯ ಕಲೆಕ್ಷನ್ ಹತ್ರ ಒಂದು ಒಳ್ಳೆಯ ಮೋಸ್ಟ್ ವೇಟಿಂಗ್ ಆಫ್ ದ ಮೂವಿ ಲಿಸ್ಟ್ನಲ್ಲಿ ಇರೋದಂತೂ ಪಕ್ಕಾ ಅಂತಲೇ ಹೇಳ್ಬೋದು. ಏನೇ ಆಗಲಿ, ಅದಷ್ಟು ಬೇಗ ಒಂದು ಈ ಮೂವಿ ಬರಲಿ, ನಮ್ಮ ಕಡೆಯಿಂದ ಕೂಡ ಗುಡ್ ಲಕ್ ವಿಶಸ್ಸನ್ನು ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ಮೋಸ್ಟ್ ವೇಟಿಂಗ್ ಆಫ್ ದ ಲಿಸ್ಟ್ ಆದಷ್ಟು ಬೇಗ ಒಂದು ಟ್ರೈಲರ್ ಅಂತೂ ಬರಲಿ ಅಂತಲೇ ನಾವು ಕೂಡ ವಿಶ್ವಾಸ ಮಾಡ್ತಾ ಇದ್ದೇವೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಒಂದು ಟ್ರೈಲರ್ ಕೂಡ ಬರಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇವೆ. ಮತ್ತೊಂದು ಸಲ ನಮ್ಮ ಕಡೆಯಿಂದ ಕೂಡ ಆಲ್ ಓವರ್ ಟೀಮ್ ತಂಡಕ್ಕೆ ಒಳ್ಳೆಯದಾಗಲಿ, ಒಂದು ಆದಷ್ಟು ಬೇಗ ಬರಲಿ, ನಾವೆಲ್ಲ ಮೂವಿ ನೋಡುವಂಥ ಆದಷ್ಟು ಬೇಗ ಬರಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು.